ಮಹಾಶಿವರಾತ್ರಿ ಶ್ರೀ ಸೋಮನಾಥನ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಹೌದು, ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದಲ್ಲಿರುವ ಇತಿಹಾಸ ಪ್ರಸಿದ್ಧವಾದ ಶ್ರೀ ಸೋಮನಾಥನ ದರ್ಶನಕ್ಕೆ ಭಕ್ತರ ಸಾಗರವೇ ಹರಿದು ಬಂದಿತ್ತು. ಮಹಾಶಿವರಾತ್ರಿ ಅಂಗವಾಗಿ ಶ್ರೀ ಸೋಮನಾಥನಿಗೆ ವಿಶೇಷ ಪೂಜೆ, ಅಭಿಷೇಕಗಳು ನಿರಂತರವಾಗಿ ನಡೆದುಕೊಂಡು ಬರುತ್ತಿವೆ. ಶ್ರೀ ಸೋಮನಾಥನ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬದ ವಿಶೇಷತೆ ಬಗ್ಗೆ ದೇವಸ್ಥಾನದ ಭಕ್ತರ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಚಂಪಣ್ಣ ಬಾಳಿಕಾಯಿಯವರು ಮತ್ತು ಮಕ್ಕಳ ಕನ್ನಡ ಸಾಹಿತ್ಯ ಪರಿಸ್ಥಿತಿ ತಾಲೂಕು ಅಧ್ಯಕ್ಷರಾದ ನಾಗರಾಜ ಹಿನ್ನಿಗಿಯವರು ಮಾತನಾಡಿದ್ದು ಹೀಗೆ. ವರದಿ ವೀರಣ್ಣ ಹಡಪದ, ಎನ್ಕೆಎಸ್ ಟಿವಿ4, ಲಕ್ಷ್ಮೇಶ್ವರ. ನಮ್ಮ ಲಕ್ಷ್ಮೇಶ್ವರದಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿಯನ್ನು ಒಂದು ಸೋಮೇಶ್ವರ ದೇವಸ್ಥಾನ ಅತಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೇವೆ. ಅಲ್ಲದೆ ಇದು 11ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಚಾಲುಕ್ಯ ಶಿಲ್ಪ ಕಲೆಯ ಒಂದು ವೈಭವದ ದೇವಸ್ಥಾನವಾಗಿದೆ. ಇಲ್ಲಿ ಪ್ರತಿ ವರ್ಷ ಬೆಂಗಳೂರು ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಭಾರತೀಯ ವಿದ್ಯಾಭವನದವರು ಹಾಗೂ ನಮ್ಮ ಲಕ್ಷ್ಮೇಶ್ವರ ಸೋಮೇಶ್ವರ ಭಕ್ತ ಸೇವಾ ಟ್ರಸ್ಟ್ ಕಮಿಟಿ ವತಿಯಿಂದ ಹುಲಿಗೆರೆ ಉತ್ಸವವನ್ನು ಸಹ ಅದ್ದೂರಿಯಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ. ಕಳೆದ 8 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಅದರೊಂದಿಗೆ ಪುರಾತನದಿಂದಲೂ ದೇವಸ್ಥಾನ ಯಾವಾಗ ನಮ್ಮದು ಉದ್ಘಾಟನೆ ಐತೆ ಅಲ್ಲಿಂದಲೂ ಸಹ ಈ ಒಂದು ಜ್ಯೋತಿರ್ಲಿಂಗದೊಳಗೆ ಒಂದು ಸೋಮೇಶ್ವರ ದೇವಸ್ಥಾನ ಅಂತ ಹೆಚ್ಚಿನ ಪ್ರಸಿದ್ಧವಾಗಿದೆ. ಈ ಒಂದು ಸೋಮೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಮಹಾಶಿವರಾತ್ರಿಯನ್ನು ಅತಿ ಅದ್ದೂರಿಯಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ. ಅದರೊಂದಿಗೆ ದೇವರಿಗೆ ವಿಶೇಷ ಪೂಜೆ, ಹೋಮ, ಹವನ ಹಾಗೂ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ನಡೆಯುತ್ತಾ ಬಂದಿವೆ. ಅದರಂತೆ ಈ ವರ್ಷವೂ ಕೂಡ 27ರಂದು ಸಾಯಂಕಾಲ ಒಂದು ವೈಭವದ ಒಂದು ಸಂಗೀತೋತ್ಸವ ಕಾರ್ಯಕ್ರಮ ಜರುಗಿದೆ. ಎಲ್ಲರೂ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಶಿವನ ಕೃಪೆಗೆ ಪಾತ್ರರಾಗಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆ. ಧನ್ಯವಾದಗಳು. ಸೋಮನಾಥ ಇವತ್ತು ಐತಿಹಾಸಿಕ ಸೋಮನಾಥ ದೇವಸ್ಥಾನ ಇದು. ಈ ದೇವಸ್ಥಾನದಿಂದ ನಮ್ಮ ಸುಧಾಮೂರ್ತಿಯವರು ಬಂದು ಜೀರ್ಣೋದ್ಧಾರ ಮಾಡಿಂದ ಇಲ್ಲಿ ಇಷ್ಟ ಐತಿಹಾಸಿಕ ಪ್ರವಾಸ ಕೇಂದ್ರ ಆದಂಗೆ ಆಗೈತಿ. ಎಲ್ಲ ಪ್ರವಾಸ ಹೋಗೋ ಮಂದಿ ಇಲ್ಲಿ ಇಳಿದು ಇದನ್ನೆಲ್ಲ ದೇವಸ್ಥಾನದ, ಯಾಕಂದ್ರೆ ಇಲ್ಲಿ ಜಗತ್ತಿನಾಗ ನಂದಿ ಮೇಲೆ ಶಿವ ಎಲ್ಲಿ ಇಲ್ಲ, ಇಲ್ಲಿ ನಂದಿ ಮೇಲೆ ಪಾರ್ವತಿ ಪರಮೇಶ್ವರ ಹೊಂಟ್ರ. ಈ ಟೈಪ್ ಎಲ್ಲಿ ಇಲ್ಲ. ಆ ಬಳಿಕ ಇಲ್ಲಿ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಸೋಮನಾಥ ಆಶೀರ್ವಾದ ಮಾಡ್ಯಾನ. ಅವ್ರು ಮತ್ತು ಇಲ್ಲಿ ಹೆಚ್ಚಿನ ಇದಕ್ಕೆ ಈಗ ಮಂದಿ ಜನಜಾಗೃತಿಯಿಂದ ಬಂದು ಎಲ್ಲರೂ ಅವರು ಸೇವಾ ಮಾಡಿ ಮತ್ತು ಸುಧಾಮೂರ್ತಿಯವರು ಇದನ್ನು ಮಾಡಿದಂತೂ ನಮ್ಮದು ಸೋಮನಾಥನ ದೇವಸ್ಥಾನ ಭಯಂಕರ ಐತಿಹಾಸಿಕ ಪ್ರಸಿದ್ಧ ಆಗೈತಿ. ಯಾಕೆ ಪ್ರಸಿದ್ಧ ಆಗೈತೆ ಅಂದ್ರೆ ಅವರು ಹುಣಿಗೊಮ್ಮೆ ಕಾರ್ಯಕ್ರಮ ವರ್ಷಕ್ಕೊಮ್ಮೆ ಅಲ್ಲಿಂದ ಇದನ್ನು ಕಳಿಸ್ತಾರೆ ಕಲಾವಿದರನ್ನ. ಇಂಥವೆಲ್ಲ ಮಾಡ್ಕೊಂಡಿದ್ದಕ್ಕೆ ಈಗ ಸೋಮನಾಥನ ಗುಡಿ ಅಂದರೆ ಎಲ್ಲರಿಗೂ ಸೋಮನಾಥ ಆಶೀರ್ವಾದ ಮಾಡಿ ಇಲ್ಲಿ ಬಂದಂಥ ಭಕ್ತರು ಆತು ಎಲ್ಲರಿಗೂ ಸುಖ ಸೌಕರ್ಯ ಕೊಡಲಿ ಅಂಥೇಳಿ ನನ್ನಲ್ಲಿ ಬೇಡ್ಕೊಂಡು ಎಲ್ಲ ಕಲಾ ಮನಸ್ಸುಗಳಿಗೆ ನೆರೆದಿರುವಂಥ ಬಂದಿರುವ ಎಲ್ಲ ಕಲಾವಿದರಿಗೆ, ಸಾಹೇಬರಿಗೆ, ಅವರಿಗೆ ಶ್ರೀಪತಿ ಸಾಹೇಬರಿಗೆ, ಅಧ್ಯಕ್ಷರಿಗೆ, ಎಲ್ಲ ನೆರೆದಿರುವ ಎಲ್ಲ ಹಿರಿಯ ಗಣ್ಯಮಾನರಿಗೆ, ಎಲ್ಲರಿಗೂ ಪ್ರೆಸ್ ಮಾಧ್ಯಮ ಮಿತ್ರರಿಗೆ, ಪತ್ರಿಕೋಟರಿಗೆ, ಎಲ್ಲ ನನ್ನ ಹಿತೈಷಿಗಳಿಗೆ, ಬಂಧುಗಳಿಗೆ, ನನ್ನ ಪ್ರೋತ್ಸಾಹಿಸಿ ಆಚರಿಸಿರುವಂಥ ಎಲ್ಲ ಲಕ್ಷ್ಮೇಶ್ವರದ ಕಲಾ ಮನಸ್ಸುಗಳಿಗೆ ಈ ಪ್ರವೀಣ್ ಕಡೆಯಿಂದ ನಮಸ್ಕಾರ. ಅಲ್ಲ ಅವರು